ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಹೇಗಿದೆ? ಸುಂದರವಾಗಿದೆ ಅಲ್ಲ? ಬಹಳ ಸುಂದರವಾದ ಸ್ಥಳಗಳು ಎಲ್ಲಿದೆ ಎಂದು ಅಂದುಕೊಳ್ಳುತ್ತೀರಾ? ನಾನು ಹೇಳಿದೆನಲ್ಲ, ಮೂನಾರ್ ಎಂಬಂಥ ಸ್ಥಳ, ಕೇರಳ ರಾಜ್ಯದಲ್ಲಿರುವಂಥ ಮೂನಾರ್, ಅಲ್ಲಿರುವಂಥ ಎಸ್ಟೇಟ್ ಭಾಗ, ರಮಣೀಯವಾದ ಬೆಟ್ಟ ಪ್ರದೇಶ, ಬಹಳ ಸುಂದರವಾದ ಟೀ ಎಸ್ಟೇಟ್ಗಳು ಇಲ್ಲಿ ಇವೆ. ನೋಡುವುದಕ್ಕೆ ಹಚ್ಚ ಹಸಿರಾಗಿ ಕಣ್ಣಿಗೆ ಬಹಳ ಸುಂದರವಾಗಿದೆ. ದೇವರ ಸೃಷ್ಟಿಯನ್ನು ನೋಡಿದರೆ ಅದು ಬಹಳ ಸುಂದರ. ನೀವು ಕೂಡ ಇಂತಹ ಸ್ಥಳಗಳಿಗೆ ಬಂದು ನೋಡಬೇಕು. ಬಹಳ ಟೂರಿಸ್ಟ್ಗಳು ಬರುತ್ತಾರೆ. ರಜೆ ದಿನಗಳಲ್ಲಿ ನಿಮ್ಮ ಕುಟುಂಬವನ್ನು ಕರೆದುಕೊಂಡು ಬನ್ನಿರಿ. 2-3 ದಿನಗಳು ಇಲ್ಲಿ ತಂಗಿದ್ದು ಮಕ್ಕಳಿಗೆ ಈ ಸ್ಥಳಗಳನ್ನೆಲ್ಲ ನೀವು ತೋರಿಸಿರಿ. ಆ ರೀತಿಯಾಗಿ ನೀವು ಈ ಸ್ಥಳಗಳನ್ನು ನೋಡುವಾಗ ದೇವರ ಮಹತ್ವವನ್ನು ನೋಡಬಹುದು, ದೇವರನ್ನು ಸ್ತುತಿಸಬಹುದು. ಸರಿನಾ? ಸರಿ, ಈಗ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಪ್ರಸಂಗಿ 5ನೇ ಅಧ್ಯಾಯ 7ನೇ ವಾಕ್ಯ, ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರೋ. ದೇವರು ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಿನ್ನನ್ನು ಸೃಷ್ಟಿಸಿದಂಥ ದೇವರು ನಾನೇ ನಿನ್ನನ್ನು ಉಂಟು ಮಾಡಿ ಲೋಕದಲ್ಲಿ ಇಟ್ಟಿದ್ದೇನೆ. ನಾನು ಎಲ್ಲವನ್ನು ಕೂಡ ಗಮನಿಸುತ್ತಾ ಇದ್ದೇನೆ. ನನ್ನ ಕುರಿತ ಭಯ ನಿನಗೆ ಇದೆಯಾ ಎಂದು ದೇವರು ಕೇಳುತ್ತಾರೆ. ದೇವರಿಗೆ ನೀನು ಭಯಪಡಬೇಕು. ಅಂದರೆ ಮನುಷ್ಯರಿಗೆ ಹಲವಾರು ವಿಧದ ಭಯಗಳು ಇರುತ್ತವೆ. ಚಿಕ್ಕ ಮಕ್ಕಳನ್ನು ನೋಡಿರಿ, ಕೆಲವರಿಗೆ ಅಪ್ಪ ಅಂದರೆ ಭಯ, ಕೆಲವರಿಗೆ ಅಮ್ಮ ಅಂದರೆ ಭಯ, ಬಹಳ ಖಂಡಿಸುತ್ತಾರೆ. ಹಾಗೆ ಕೆಲವರಿಗೆ ಟೀಚರ್ ಅಂದರೆ ಭಯ, ಹಾಗೆ ಕೆಲವರಿಗೆ ಕೆಲ ವ್ಯಕ್ತಿಗಳನ್ನು ನೋಡಿದರೆ ಭಯ, ಕೆಲವರಿಗೆ ಯಾವ ಭಯ ಕೂಡ ಇರುವುದಿಲ್ಲ. ಆದರೆ ಯಾವ ಭಯ ಇದೆಯೋ ಇಲ್ಲವೋ ದೇವರ ಕುರಿತಾಗಿ ನಮಗೆ ಭಯ ಇರಬೇಕು. ಸತ್ಯವೇದದಲ್ಲಿ ದೇವರು ಯೋಬನ ಕುರಿತಾಗಿ ಸಾಕ್ಷಿ ಹೇಳುತ್ತಾರೆ. ಅವನು ದೇವರಿಗೆ ಭಯಪಟ್ಟು ಕೆಟ್ಟತನವನ್ನು ನಿರಾಕರಿಸುವವನು. ದೇವರ ಭಯ ನಮ್ಮೊಳಗೆ ಇದ್ದರೆ ಪಾಪಕ್ಕೆ ಆಗಲಿ ನಾವು ಬಾಳುತ್ತೇವೆ. ಆದ್ದರಿಂದ ದೇವರ ಭಯವು ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನಿಮ್ಮಲ್ಲಿ ದೇವರ ಭಯ ಇದೆಯಾ? ಈಗ ದೇವರ ಭಯವೇ ಇಲ್ಲ, ಭಕ್ತಿ ಇದೆ. ಕೆಲವರು ದೇವರ ಮೇಲೆ ಭಕ್ತಿಯಿಂದ ಕಾಲಿನಲ್ಲಿ ಚಪ್ಪಲಿ ಕೂಡ ಹಾಕಿಕೊಳ್ಳದೆ ನಡೆಯುತ್ತಾರೆ. ದೇವರನ್ನು ಹುಡುಕಿ ಎಷ್ಟು ಪ್ರಯಾಸ ಪಡುತ್ತಾರಲ್ಲವ, ಬಹಳ ಭಕ್ತಿಯಿಂದ ತ್ಯಾಗ ಮಾಡಿ ದೇವರನ್ನು ಹುಡುಕುತ್ತಾರೆ. ಕ್ರೈಸ್ತರು ಚರ್ಚ್ಗೆ ಹೋಗುತ್ತಾರೆ. ಅನೇಕ ರೀತಿಯ ಭಕ್ತಿಯೆಲ್ಲ ಇದೆ. ಆದರೆ ಭಕ್ತಿಯಿಂದ ನಾವು ಹೆಚ್ಚಿನ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಭಕ್ತಿ ಅವಶ್ಯವೇ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ದೇವರ ಭಯ. ದೇವರ ಕುರಿತಂಥ ಭಯ ಇದೆಯಾ? ಭಕ್ತಿಯುಳ್ಳಂಥ ಅನೇಕರು ಕುಡಿಯುತ್ತಾರೆ, ವಂಚಿಸುತ್ತಾರೆ, ಲಂಚ ತೆಗೆದುಕೊಳ್ಳುತ್ತಾರೆ, ಭ್ರಷ್ಟಾಚಾರ ಮಾಡುತ್ತಾರೆ. ಭಕ್ತಿಯಿಂದ ಇದ್ದಾರೆ, ಭಕ್ತಿಯಿಂದ ಪೂಜೆ ಎಲ್ಲ ಮಾಡುತ್ತಾರೆ, ಭಕ್ತಿಯಿಂದ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥನೆ ಎಲ್ಲ ಮಾಡುತ್ತಾರೆ, ಆದರೆ ಎಲ್ಲ ಕಳ್ಳತನ ಮಾಡುತ್ತಾರೆ. ಹಾಗಾದರೆ ಭಕ್ತಿಯಿಂದ ಏನು ಪ್ರಯೋಜನ ಇದೆ? ದೇವರ ಭಯ ಇದ್ದರೆ ಲಂಚ ತೆಗೆದುಕೊಳ್ಳಬಾರದು, ಅನ್ಯಾಯವಾಗಿ ಕಾರ್ಯ ಮಾಡಬಾರದು, ಇವರ ಬಗ್ಗೆ ಮಾತನಾಡಬಾರದು. ದೇವರು ನನ್ನನ್ನು ಗಮನಿಸುತ್ತಾ ಇದ್ದಾರೆ. ಮತ್ತೊಬ್ಬರ ಬಗ್ಗೆ ನಾನು ಮಾತನಾಡಬಾರದು, ಕೊರತೆ ಹೇಳಬಾರದು, ಮತ್ತೊಬ್ಬರನ್ನು ಬಾಧಿಸುವ ಹಾಗೆ ನಡೆದುಕೊಳ್ಳಬಾರದು. ಆ ರೀತಿಯಾಗಿ ಒಂದು ಭಯ ಇದ್ದರೆ ನಮ್ಮ ಜೀವಿತ ಪರಿಶುದ್ಧವಾಗಿ ಇರುತ್ತದೆ. ಆದ್ದರಿಂದ ದೇವರಿಗೆ ಭಯಪಟ್ಟು ನಡೆಯಿರಿ ಎಂದು ಹೇಳುವುದು. ಕರ್ತನ ಕುರಿತ ಭಯ ಹೃದಯದಲ್ಲಿ ಇರಬೇಕು. ದೇವರೇ, ಯಾವಾಗಲೂ ನನಗೆ ಕರ್ತನ ಕುರಿತ ಅಂತ ಭಯ ಇರಬೇಕು. ನಾನು ಕೆಟ್ಟತನಕ್ಕೆ ದೂರವಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕೆಂದು ಹೇಳಿರಿ. ಅವರೇ ಆಶೀರ್ವದಿಸಲ್ಪಟ್ಟವರು. ಅಂಥವರೇ ಸಮಾಧಾನವಾಗಿ ಸಂತೋಷವಾಗಿ ಇರಬಹುದು. ಆ ರೀತಿ ಪ್ರಾರ್ಥನೆ ಮಾಡೋಣವಾ? ಹಾಗೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನಿಮ್ಮ ಕುರಿತ ಅಂತ ಭಯ ನನ್ನೊಳಗೆ ಯಾವಾಗಲೂ ಇರಬೇಕು. ನಾನು ನಿಮಗೆ ಭಯಪಟ್ಟು ಪರಿಶುದ್ಧವಾಗಿ ನೀತಿಯಿಂದ ಬಾಳಬೇಕು. ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.